ಕೆಮಿಕಲ್ ತ್ಯಾಜ್ಯದಿಂದ ಮೀನುಗಳ ಮಾರಣ ಹೋಮ ನಡೆದಿದೆ. ಆನೇಕಲ್ನ ಮೈಸೂರಮ್ಮನ ದೊಡ್ಡ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದೂರು ನೀಡಿದ್ರೂ ಕೂಡ ಕ್ರಮ ವಹಿಸಿಲ್ಲ ತಹಶೀಲ್ದಾರ್. ಹಾಗಾಗಿ ಇವರ ವಿರುದ್ಧ ಜನರು ಕಿಡಿಕಾರ್ತಾ ಇದ್ದಾರೆ. ಕೆಮಿಕಲ್ ತ್ಯಾಜ್ಯದಿಂದಾಗಿ ಮೀನುಗಳ ಮಾರಣ ಹೋಮವೇ ನಡೆದಿದೆ. ಆನೇಕಲ್ನ ಮೈಸೂರಮ್ಮನ ದೊಡ್ಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆನೇಕಲ್ ತಾಲೂಕಿನ ಮೈಸೂರಮ್ಮನ ದೊಡ್ಡಿ ಕೆರೆಯಲ್ಲಿ ಈ ಘಟನೆ ನಡೆದಿದೆ. ಕೈಗಾರಿಕೆಗಳ ವಿಷ ಸೇರಿ ಮೀನುಗಳ ಮಾರಣ ಹೋಮವೇ ನಡೆದಿದೆ. ಇನ್ನು ಕೈಗಾರಿಕೆಗಳ ಕೆಮಿಕಲ್ ತ್ಯಾಜ್ಯ ಸೇರಿ ಕೆರೆ ವಿಷಮಯವಾಗಿತ್ತು. ವಿಲವಿಲ ಒದ್ದಾಡಿ ಮೀನುಗಳು ಸಾವನ್ನಪ್ಪಿದೆ. ಇನ್ನು ಮಾರಕ ರೋಗಗಳಿಗೆ ಹಳ್ಳಿ ನಿವಾಸಿಗಳು ಕೂಡ ತುತ್ತಾಗ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಕಾಲುವೆಗಳಲ್ಲಿ ಕೆಮಿಕಲ್ ನೀರನ್ನ ಬಿಡುಗಡೆ ಮಾಡಲಾಗ್ತಿತ್ತು. ಇದನ್ನ ಗೊತ್ತಿದ್ರೂ ಕೂಡ ಕಂಡು ಕಾಣದಂತಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು. ಹಾಗಾಗಿ ದೂರು ನೀಡಿದ್ರು ಕ್ರಮವನ್ನ ವಹಿಸಿಲ್ಲ ತಹಶೀಲ್ದಾರ್. ಕಂದಾಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಎಷ್ಟು ಎಕರೆ ಕೆರೆ ಇದು? 43 ಎಕರೆ ಇದೆ ಟೋಟಲ್. ಸ್ವಲ್ಪ ಹಿಂಗಿರ್ತದ. ನೋಡಿ, ಕೆಮಿಕಲ್ ತ್ಯಾಜ್ಯದಿಂದ ಮೀನುಗಳ ಮಾರಣ ಹೋಮವೇ ನಡೆದಿರುವಂತದ್ದು ಆನೇಕಲ್ ತಾಲೂಕಿನ ಮೈಸೂರಮ್ಮನ ದೊಡ್ಡಿ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೈಗಾರಿಕೆಗಳ ಕೆಮಿಕಲ್ ತ್ಯಾಜ್ಯ ಸೇರಿ ಕೈಗಾರಿಕೆಗಳ ತ್ಯಾಜ್ಯ ಸೇರಿ ಕೆರೆ ವಿಷಮಯವಾಗಿತ್ತು. ವಿಲವಿಲ ಒದ್ದಾಡಿ ಅಲ್ಲಿರುವಂತಹ ಮೀನುಗಳು ಸಾವನ್ನಪ್ಪಿವೆ. ಇನ್ನು ಮಾರಕ ರೋಗಗಳಿಗೆ ಹಳ್ಳಿಯ ನಿವಾಸಿಗಳು ಕೂಡ ತುತ್ತಾಗ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಕಾಲುವೆಗಳಲ್ಲಿ ಕೆಮಿಕಲ್ ನೀರನ್ನ ಬಿಡುಗಡೆ ಮಾಡ್ತಾ ಇದ್ರು. ಇದನ್ನೆಲ್ಲ ಕಂಡು ಕಾಣದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾರೆ. ದೂರು ನೀಡಿದ್ರೂ ಕೂಡ ತಹಶೀಲ್ದಾರ್ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಿಲ್ಲ. ಹಾಗಾಗಿ ಕಂದಾಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ಮೈಸೂರಮ್ಮನ ದೊಡ್ಡಿ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅವೈಜ್ಞಾನಿಕವಾಗಿ ಕಾಲುವೆಗಳಲ್ಲಿ ಕೆಮಿಕಲ್ ನೀರನ್ನ ಬಿಡುಗಡೆ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಮಾರಕ ರೋಗಗಳಿಗೆ ಹಳ್ಳಿಯ ನಿವಾಸಿಗಳು ತುತ್ತಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿರುವಂತಹ ಮೀನುಗಳು ಕೂಡ, ಕೆರೆಯಲ್ಲಿರುವಂತಹ ಮೀನುಗಳು ಕೂಡ ವಿಲವಿಲ ಒದ್ದಾಡಿ ಸಾವನ್ನಪ್ತಾ ಇವೆ.